ಎಲ್ಲ ಕನ್ನಡದ ಮನಸ್ಸುಗಳಿಗೆ ಶರಣು ಶರಣಾರ್ಥಿಯನ್ನು ಹೇಳ್ತಾ ನಮ್ಮೆಲ್ಲರ ಅಚ್ಚು ಮೆಚ್ಚಿನ, ಅದರಲ್ಲೂ ನನ್ನ ಪ್ರೀತಿಯ ಅಭಿಮಾನದ ಕೋಟಿ ಕೋಟಿ ಜನರ ಹೃದಯವನ್ನು ಗೆದ್ದಂತ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಈ ಎಲ್ಲ ದೇವತೆಗಳಿಗೆ, ಈ ಎಲ್ಲ ಅಭಿಮಾನಿಗಳಿಗೆ ನನ್ನ ಕೋಟಿ ಕೋಟಿ ನಮನಗಳು. ಒಂದು ನಿಮಿಷ ಮಾತಾಡ್ತೀನಿ. ಒಂದು ನಿಮಿಷ ನೀವು ನನ್ನ ಮಾತು ಕೇಳಿಸ್ಕೊಳ್ಳಿ. ಬೇಕಾದ್ರೆ ಚಪ್ಪಾಳೆ ಶಿಳ್ಳು ಹೊಡಿರೋತ್ತೆ. ಒಂದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇಷ್ಟಕ್ಕೆಲ್ಲ ನೀವೆಲ್ಲ ಇಲ್ಲಿ ಬರಲಿಕ್ಕೆ ಕಾರಣ ನನ್ನ ಗೆಳ ಶ್ರೀನಿವಾಸ್. ನಾನಿಲ್ಲಿ ಬರಲಿಕ್ಕೆ ಕಾರಣ ನನ್ನ ಅಭಿಮಾನದ ದೇವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಿಟ್ಟರೆ ಮತ್ತೆ ಇಲ್ಲಿ ಬಂದಿದ್ದೀನಿ ಅಂದರೆ ಶ್ರೀನಿವಾಸ್ಗೋಸ್ಕರ, ನಿಮ್ಮಗಳಿಗೋಸ್ಕರ ಬಂದಿದ್ದೀನಿ. ನಾನು ಮೈಕ್ ಸಿಕ್ಕಿದೆ ಅಂತ ಹೇಳಿ ಭಾಷಣ ಮಾಡ್ಕೋಗಲ್ಲ. ನನಗೆ ಶ್ರೀನಿವಾಸ್ ಒಂದು ಮಾತು ಹೇಳಿದ್ರು. ಶ್ರೀನಿವಾಸು ಒಂದು ಮಾತು ಹೇಳಿದ್ರು, ನೀವು ಸರ್ಕಾರದ ಜೊತೆಯಲ್ಲಿ ಮಾತಾಡಬೇಕು ಅಂತೇಳಿ ನನಗೆ ಆದೇಶ ಮಾಡಿದ್ರು. ರಾತ್ರಿ ಯಾಕಯ್ಯ ಮಾತಾಡ್ತೀಯ, ಅವನು ಹೊಡಿಯೋ ಹಂಗೆ ರಾತ್ರಿ ನಿಮಗೋಸ್ಕರ 1 ಗಂಟೆವರೆಗೂ DK ಶಿವಕುಮಾರ್ ಮನೆಯಲ್ಲಿ ಕೂತ್ಕೊಂಡು ನಾನು ಮಾತಾಡಿ ಏನು 10 ಗುಂಟೆ ಜಾಗ ಏನು ಕೇಳಿದ್ದೀರಿ, ಆ ಜಾಗ ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡಿ ನಾನು ಕೊಡಿಸ್ತೀನಿ ಅಂತ ಹೇಳಿ DK ಶಿವಕುಮಾರ್ ಅವರು, ನಾನು ಈಗಲೂ ಅವ್ರ ಮನೆಯಿಂದಲೇ ಬಂದೆ. ರಾತ್ರಿ ಹೇಳಿದ್ದು ಒಂಥರ ಬೇಡ, ಬೆಳಗ್ಗೆನೂ ಕೇಳೋಣ ಅಂತೇಳಿ ಬೆಳಗ್ಗೆ ಹೋಗಿದ್ದೆ. ಈಗ ಫಸ್ಟ್ ಅಲ್ಲೇ ಹೋಗಿದ್ದು. ಈಗಲೂ DK ಶಿವಕುಮಾರ್ ಹೇಳಿದ ಮಾತೇನಪ್ಪ ಅಂದರೆ, ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ, ಅವ್ರೇನು ಬೇಡಿಕೆ ಇಟ್ಟಿದ್ದಾರೆ ಕೇಳಿಸ್ಕೊಡ್ರಪ್ಪ, ಆಮೇಲೆ ಕೂಗ್ರು ಅಂತ ಕೇಳಿಸ್ಕೊಡ್ರು. ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ, ಶ್ರೀನಿವಾಸ್ ಜೊತೆಯಲ್ಲಿ ಇದ್ದೀನಿ. ಆ 10 ಗುಂಟೆ ಜಾಗವನ್ನು ನಾನು ಕೊಡ್ತೀನಿ. ಯಾಕೆಂದ್ರೆ ಅವರ ವ್ಯಾಪ್ತಿಗೆ ಬರುತ್ತೆ, ಅವರ ವ್ಯಾಪ್ತಿಗೆ ಜಾಗ ಬರುತ್ತೆ. ಅದಕ್ಕೆ ಹಂಚಬೇಡಿ ಅಂತ ಹೇಳಿ, ಹೆದರಬೇಡಿ ಅಂತ ಹೇಳಿ ಶ್ರೀನಿವಾಸ ನನ್ನ ಮನೆ ಕರ್ಕೊಂಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನಿಮ್ಮ ಬೇಡಿಕೆ ಈಡೇರಿದೆ ಅಂತ ಹೇಳಿ ಅಂದ್ಕೊಳ್ಳಿ. ನಿಮ್ಮ ಬೇಡಿಕೆ ಈಡೇರಿದ್ರೆ ಅದು ನಾನು ಕಾರಣ ಅಲ್ಲ, ನಿಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾರಣ. ಇಡೀ ಕರ್ನಾಟಕ ಇವತ್ತಿಲ್ಲಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಇಡೀ ಕರ್ನಾಟಕ ಇಲ್ಲಿ ಬಂದಿದೆ, ಇನ್ನೂ ಬರ್ತಾ ಇದ್ದಾರೆ ನೋಡಿ, ಇನ್ನೂ ಸಾವಿರಾರು ಜನ ಬರ್ತಾ ಇದ್ದಾರೆ. ಇಂಥದೊಂದು ಶಕ್ತಿ, ಸಂಘಟನಾತ್ಮಕ ಶಕ್ತಿ ಆ ಭಗವಂತ ಶ್ರೀನಿವಾಸ ಕೊಟ್ಟಿದ್ದಾರೆ. ಹಾಗಾಗಿ ನೀವೆಲ್ಲ ಈಗೇನಾದರೂ ಗೆಲ್ಲಬೇಕು, ನಿಮ್ಮ ಬೇಡಿಕೆ ಈಡೇರಬೇಕು ಅಂದರೆ ಶ್ರೀನಿವಾಸ ಜೊತೆಯಲ್ಲಿ ಗಟ್ಟಿಯಾಗಿ ನೀವೆಲ್ಲ ನಿಂತ್ಕೊಳ್ಳಿ. ಅದು ಸಿದ್ದರಾಮಯ್ಯನವರು. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನೂ ಭೇಟಿ ಮಾಡ್ತೀನಿ ನಾನು, ಶ್ರೀನಿವಾಸ್. ಹಾಗಾಗಿ ಯಾವುದೇ ಕಾರಣಕ್ಕೂ 10 ಗುಂಟೆ ಜಾಗ ತಗೊಳ್ಳೋವರೆಗೂ ನಾನು ಬಿಡೋದಿಲ್ಲ. ಹಾಗಾಗಿ ನಾನು
11:11:30 ಏರ್ಪೋರ್ಟಲ್ಲಿ ಇರಬೇಕಾಗಿತ್ತು. ಯಾಕೆಂದರೆ ನಮ್ಮ 10 ವರ್ಷದ ಹೋರಾಟ, ಕರವೆಯ ರಕ್ಷಣಾ ವೇದಿಕೆ 10 ವರ್ಷದ ಹೋರಾಟ, ಕರ್ನಾಟಕದ ವಿಮಾನ ನಿಲ್ದಾಣಗಳಿಗೆ ನಮ್ಮ ನಾಡಿನ ಗಣ್ಯರ ಹೆಸರು ಇಡಬೇಕು, ಯಾವುದೇ ರಾಜಕಾರಣಿಗಳ ಹೆಸರು, ರಾಜಕೀಯ ಪಕ್ಷಗಳ ಹೆಸರು ಇಡಬಾರ್ದು ಅಂತೇಳಿ 10 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ಕೊಂಡು ಬರ್ತಾ ಇತ್ತು. ನಾನು ಮೊನ್ನೆ ನಮ್ಮ ಎಂ ಬಿ ಪಾಟೀಲ್ ಅವ್ರ ಮನೇಲಿ ಕೂತ್ಕೊಂಡು ಇವತ್ತು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ನಿಮಗೆ ಬರುತ್ತೆ ಅದು ಚರ್ಚೆ ಮಾಡಬೇಕು ಅಂತ ಹೇಳಿದ್ದೆ. ನಮ್ಮ ಎಂ ಬಿ ಪಾಟೀಲ್ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅಂಗೀಕಾರ ಆಗಲಿಕ್ಕೆ ಇವತ್ತು ನಮ್ಮ ಹೋರಾಟದ ಫಲ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಫಲ, ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರನ್ನ, ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರು, ಹಾಗೆ ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ರಸ ಋಷಿ, ವಿಶ್ವಮಾನವ, ಯಾರೋ ಮೈಕ್ ಸರಿ ಮೈಕ್ ಕೊಡ್ರು, ವಿಶ್ವಮಾನವ ಕುವೆಂಪು ಅವರ ಹೆಸರನ್ನ ಇಡಬೇಕು. ಹಾಗೆ ಬಿಜಾಪುರದ ವಿಮಾನ ನಿಲ್ದಾಣಕ್ಕೆ ಅಣ್ಣ ಬಸವಣ್ಣನವರ ಹೆಸರಿಡಬೇಕು ಅಂತ ಹೇಳಿ, ಹಾಗೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ ಹೆಸರಿಡಬೇಕು ಅಂತ ಹೇಳಿ 10 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾ ಇತ್ತು. ಮೊನ್ನೆ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ನನ್ನ ಜೀವಮಾನದಲ್ಲಿ, ನನ್ನ 35 ವರ್ಷ ಹೋರಾಟದಲ್ಲಿ ಕನ್ನಡದ ವಿಚಾರದಲ್ಲಿ ಎಲ್ಲ ಪಕ್ಷಗಳು ಒಂದಾಗಿದ್ದರೆ ಇದೇ ಫಸ್ಟ್ ಟೈಮ್, ಇದೇ ಮೊದಲ ಸಲ. ನಮ್ಮ ರಾಜಕಾರಣಿಗಳು ಈಗ ಗಂಡಸರಾಗಿದ್ದಾರೆ, ಈಗ ಅವರಿಗೆ ಅರಿವು ಬಂದಿದೆ. ನಾವು ಕನ್ನಡದ ವಿಚಾರದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ರಾಜಕಾರಣಿಗಳು ಮನಸ್ಸು ಮಾಡಿ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಅನುಮೋದನೆ ಆಗಿದೆ. ಈಗ ಕೇಂದ್ರ ಸರ್ಕಾರ ಕಳಿಸಿದ್ದಾರೆ, ಕೇಂದ್ರ ಸರ್ಕಾರದ ಅನುಮೋದನೆ ಆಗಬೇಕು. ಅದಕ್ಕೋಸ್ಕರ ನಾನು ರಾತ್ರಿ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಯಲ್ಲಿ ರಾತ್ರಿ ನಾನು ಮಾತಾಡಿದೆ. ಅದಕ್ಕೆ ತಕ್ಷಣ ಎಲ್ಲ ಇದನ್ನು ತಗೊಂಡು ನೀನು ಡೆಲ್ಲಿಗೆ ಬಾ ಇವತ್ತು ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ನನ್ನ ಡೆಲ್ಲಿ ಬರಮಾಡ್ಕೊಂಡು ನಾನು ಪ್ರಧಾನಮಂತ್ರಿ ಭೇಟಿ ಮಾಡಿಸ್ತೀನಿ, ಅದೆಲ್ಲ ತಗೊಂಡು ಬಾ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ದೆಹಲಿಗೆ ಹೊರಟಿದ್ದೀನಿ. ದೆಹಲಿಗೆ ಹೊರಟು ಸಂಜೆ ನನಗೆ 6:25ಕ್ಕೆ ಪ್ರಧಾನಮಂತ್ರಿಗಳ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನನ್ನ ಗೆಳೆಯ ವೀರಕ ಪುತ್ರ ಶ್ರೀನಿವಾಸ್ ಅವ್ರು ಯಾವನೋ ಫೋನ್ ಮಾಡ್ತಾ ಇದ್ದ, ಹೇಳ್ತೀನಿ ಕೇಳಿ, ಯಾವನೋ ಫೋನ್ ಮಾಡ್ತಾ ಇದ್ದ, ಶ್ರೀನಿವಾಸ್ಗೆ ಆಗ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳಿ. ನಾನು ಹೇಳಿದೆ, ಕೇಳ, ನಾನು ಹೇಳಿದೆ ನೋಡು, ನಾನು ಬೆಂಗಳೂರಿನಲ್ಲಿ 35 ವರ್ಷದಲ್ಲಿ ಎಂತೆಂಥ ರೌಡಿಗಳನ್ನ ನೋಡ್ಬಿಟ್ಟಿದ್ದೀನಿ, ಎಂತೆಂಥ ರೌಡಿಗಳನ್ನ ನೋಡಿದ್ದೀನಿ. ಆದರೆ ಅವ್ರು ಯಾರು ಸಹ ನಮ್ದೊಂದು ರೋಮ ಅಲ್ಲಾಡ್ಸೋಕ್ಕಾಗಿಲ್ಲ. ಹಂಗೆ ಶ್ರೀನಿವಾಸ್ದು ಒಂದು ರೋಮ ಅಳ್ಳಾಡಿದ್ರು ನೀನು ಉಳುಗಾಲ ಇಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಯಾರು ಹಂಗಿಬೇಡಿ.
ಕರವೇ ಹುಲಿಗಳು ನಿಮ್ಮ ಜೊತೆಯಲ್ಲಿದ್ದಾರೆ.